ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಗಣತಿಯಲ್ಲಿ ಭಾಗಿಯಾಗಿರುವ ಶಿಕ್ಷಕರಿಗೆ ಕಡೆಗೂ ಗುಡ್ ನ್ಯೂಸ್. ಸರ್ವೆ ಪೂರ್ಣವಾಗದೇ ಇದ್ರೂ ಅಕ್ಟೋಬರ್ 18ರ ಬಳಿಕ ಶಿಕ್ಷಕರಿಗೆ ಸಮೀಕ್ಷೆಯಿಂದ ಮುಕ್ತಿ. ಪಂಚಾಯತ್ ಅಧಿಕಾರಿಗಳು ರೆವೆನ್ಯೂ ಅಧಿಕಾರಿಗಳನ್ನ ಬಳಸಿಕೊಳ್ಳೋಕೆ ನಿರ್ಧಾರ. ಡಾಕ್ಟರ್ ಮಹೇಂದ್ರ ರೆಡ್ಡಿಯಿಂದಲೇ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ. ಹತ್ಯೆ ಮಾಡೋಕೆ ಅಸಲಿ ಕಾರಣ ಏನು ಅನ್ನೋದು ಇನ್ನೂ ಸಸ್ಪೆನ್ಸ್. ಹಲವು ಆಯಾಮಗಳಿರೋ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತನಿಖೆ ಚುರುಕು. ಕೃತಿಕಾ ಲ್ಯಾಪ್ಟಾಪ್, ಮೊಬೈಲ್, ಮನೆ ಸಿಸಿಟಿವಿ ಪರಿಶೀಲನೆ. ವೈದ್ಯೆಯ ಸ್ನೇಹಿತರ ವಿಚಾರಣೆಗೂ ಪೊಲೀಸರಿಂದ ಸಿದ್ಧತೆ. ಮೃತಳ ತಂದೆ ಮುನಿರೆಡ್ಡಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋಕೆ ಪೊಲೀಸರ ತಯಾರಿ. ಡಾಕ್ಟರ್ ಕೃತಿಕಾ ರೆಡ್ಡಿ ವಾಸವಿದ್ದ ಮನೆ ದಾನ ಮಾಡಿದ ತಂದೆ. ಇಸ್ಕಾನ್ ದೇವಸ್ಥಾನಕ್ಕೆ ಮಲ್ಲತ್ತಹಳ್ಳಿಯ ಮನೆ ದಾನ. ಮಗಳ ನೆನಪು ಕಾಡುತ್ತೆ ಅಂತ ಮುನಿರೆಡ್ಡಿ ನಿರ್ಧಾರ. ಕಾಶ್ಮೀರದಲ್ಲಿ 2024ರ ಫೆಬ್ರವರಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್. 6 ಸ್ಥಳಗಳಲ್ಲಿ ಶೂಟ್ ಮಾಡಿಸಿದ್ದ ಮಹೇಂದ್ರ ಕೃತಿಕಾ ಜೋಡಿ 2024ರ ಮೇ 26ಕ್ಕೆ ನಡೆದಿತ್ತು ಅದ್ದೂರಿ ಮದುವೆ. ಇದೀಗ ಕೊಲೆ. ಮೊದಲು ಮದುವೆ ಚೆನ್ನಾಗಿ ಮಾಡಿಕೊಡಿ, ಬೇರೇನೂ ಬೇಡ ಎಂದಿದ್ದ. ಮದುವೆ ನಂತರ ಕೃತಿಕಾ ಪೋಷಕರ ಬಳಿ ದೊಡ್ಡ ಆಸ್ಪತ್ರೆಗೆ ಬೇಡಿಕೆ ಇಟ್ಟಿದ್ದ. ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರನ ಮಹಿಮೆ. ಮೊದಲಿಂದ ವಿನಯವಾಗಿ ಚೆನ್ನಾಗಿರೋ ತರ ನಾಟಕ ಮಾಡ್ತಿದ್ದ. ನಮಗೂ ಯಾವುದೇ ಸಂಶಯ ಬಂದಿರಲಿಲ್ಲ. ಎಫ್ಎಸ್ಎಲ್ ವರದಿ ಬಂದ ಮೇಲೆ ಪಿತೂರಿ ಮಾಡಿ ಕೊಂದಿರೋದು ಗೊತ್ತಾಗಿದೆ. ಮಗಳ ಸಾವಿನ ಬಗ್ಗೆ ತಂದೆ ಮುನಿರೆಡ್ಡಿ ದುಃಖದ ಮಾತು. ವಿಶಾಲನಗರದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಗಣೇಶ ಶ್ಲೋಕ, ಕುರಾನ್ ಪಠಣದ ಬಗ್ಗೆ ಸುಳ್ಳು ಮಾಹಿತಿ ಆರೋಪ. ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ವಿರುದ್ಧ ದೂರು. ಶಾಸಕ ಸ್ಥಾನ ರದ್ದು ಮಾಡುವಂತೆ ಡೆಪ್ಯೂಟಿ ಸ್ಪೀಕರ್ಗೆ ಮನವಿ. ಪಕ್ಷದ ಸಾರಥ್ಯ ವಹಿಸಿದವರಿಗೆ ಸಿಎಂ ಸ್ಥಾನ ನೀಡುವ ಪದ್ಧತಿ ಕಾಂಗ್ರೆಸ್ನಲ್ಲಿದೆ. ಮೊದಲು ಪಕ್ಷ ಸಂಘಟನೆ ಮಾಡುವಂತ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಸಲಹೆ. ಈ ಬೆನ್ನಲ್ಲೇ ಸಿಎಂ ರೇಸ್ನಿಂದ ಹಿಂದೆ ಸರಿದ ಸಚಿವ ಸಾಹುಕಾರ್. ಇವತ್ತು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ನಿರ್ಬಂಧದ ಬಗ್ಗೆ ನಡೆಯಲಿದೆ ಚರ್ಚೆ. ಸರ್ಕಾರದ ತೀರ್ಮಾನದ ಮೇಲೆ ಹೋರಾಟದ ಹಾದಿ ಹಿಡಿಯೋಕೆ ಬಿಜೆಪಿ ತಯಾರಿ. ರಾಯಚೂರಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವದಲ್ಲಿ ಪಿಡಿಒ ಪ್ರವೀಣ್ ಕುಮಾರ್ ಗಣವೇಶ ಧಾರಣೆಗೆ ಆಕ್ರೋಶ. ಸರ್ಕಾರಿ ಸೇವಾ ನಿಯಮ ಉಲ್ಲಂಘನೆ ಹಿನ್ನೆಲೆ ಕ್ರಮಕ್ಕೆ ಆಗ್ರಹ. ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿ. ನನಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗೊತ್ತು. ನಾನು ಕೆಪಿಸಿಸಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದೇನೆ ಅಂತ ಪತ್ನಿಗೆ ಬೆದರಿಕೆ. ಪರಸ್ತ್ರೀ ಜೊತೆಗಿರೋ ಗಂಡನ ಫೋಟೋ ರಿಲೀಸ್. ಪೂರ್ವ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಪತ್ನಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಕಳ್ಳತನ. ಬಳ್ಳಾರಿಯ ಕನಕದುರ್ಗಮ್ಮ ದೇವಿ ಅರ್ಚಕರ ವಿರುದ್ಧ ಆರೋಪ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಇಒ ಹನುಮಂತಪ್ಪರಿಂದ ನೋಟಿಸ್. ಕಾಡು ಹಂದಿಗಳನ್ನ ಬೇಟೆಯಾಡೋಕೆ ಇಟ್ಟಿದ್ದ ಸಿಡಿಮದ್ದು ಸ್ಫೋಟ. ಮನೆಯ ಮೇಲ್ಛಾವಣಿ ಛಿದ್ರ. ಅನಧಿಕೃತವಾಗಿ ಸಂಗ್ರಹ ಆರೋಪ. ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ದೀಪಾವಳಿಗೆ ಕೆಎಂಎಫ್ನಿಂದ ಗುಡ್ ನ್ಯೂಸ್. ಡಯಾಬಿಟಿಸ್ ರೋಗಿಗಳಿಗಾಗಿ ಮಾರುಕಟ್ಟೆಗೆ ಸ್ಪೆಷಲ್ ಸ್ವೀಟ್ಸ್. ಜನರ ಆರೋಗ್ಯ ದೃಷ್ಟಿಯಿಂದ ಶುಗರ್ಲೆಸ್ ಜಾಮೂನು, ಪೇಡ, ಬರ್ಫಿ ಲೋಕಾರ್ಪಣೆ. ಕೇರಳದ ಗ್ರಾಮವೊಂದಕ್ಕೆ ಪಾಕಿಸ್ತಾನ ಜಂಕ್ಷನ್ ಅಂತ ನಾಮಕರಣ. ಅಘೋಷಿತ ಹೆಸರಿಗೆ ಅಧಿಕೃತ ಮುದ್ರೆ ಒತ್ತಿದ ಸಿಪಿಎಂ ಸರ್ಕಾರ. ತಕ್ಷಣ ಹೆಸರು ರದ್ದತಿಗೆ ಆಗ್ರಹಿಸಿದ ಬಿಜೆಪಿ.
ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಸಿಕ್ತು ಯಶಸ್ಸು. ಕರ್ನಾಟಕದಲ್ಲಿ ವಿಜಯ ಯಾತ್ರೆ ಕೈಗೊಂಡ ಚಿತ್ರತಂಡ ಮೈಸೂರು ಹಾಗೆ ನಂಜನಗೂಡಿನಲ್ಲಿ ರಿಷಬ್ ಟೀಮ್ ಸಂಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.